5ನೇ ತರಗತಿ ವಿಷಯ ಗಣಿತ ಅಧ್ಯಾಯ 2 ಸಂಕಲನ. MCQ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಸಂಕಲನದ ಮೂಲಭೂತ ಅಂಶಗಳು. ಪ್ರಶ್ನೆ ನೋಡ್ತೀವಿ, ಸಂಕಲನ ಮಾಡಿದಾಗ ಬರುವ ಅಂತಿಮ ಫಲಿತಾಂಶವನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಉದಾಹರಣೆಗೆ 5 + 1 = 6 ಅಂತ ಹೇಳಿ ನೋಡ್ತೀವಿ. ಎರಡು ಸಂಖ್ಯೆಗಳನ್ನ ಕೂಡಿದಾಗ ಬರುವ ಉತ್ತರವನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥ ಇಲ್ಲಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊತ್ತ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ 2 ಅಥವಾ ಹೆಚ್ಚಿನ ಸಂಖ್ಯೆಗಳನ್ನ ಕೂಡಿದಾಗ ಬರುವ ಉತ್ತರವೇ ಏನಾಗಿರುತ್ತೆ ಅಂದ್ರ ಮೊತ್ತ ಆಗಿರುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, 2 ಸಂಖ್ಯೆಗಳನ್ನ ಯಾವುದೇ ಕ್ರಮದಲ್ಲಿ ಬರೆದುಕೊಂಡಿದ್ರು ಮೊತ್ತವು ಏನಾಗಿರುತ್ತದೆ ಅಂತಕ್ಕಂಥದ್ದು. ಉದಾಹರಣೆಗೆ 5 + 3 8 ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ 3 + 5 ಇವೆರಡನ್ನ ಕೂಡಿದಾಗ 8 ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ 2 ಏನಾಗಿರ್ತಾವ ಅಂದ್ರೆ ಇವು ಸಮನೇ ಆಗಿರ್ತದ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಸಮವಾಗಿರುತ್ತದೆ. ಅದೇ ರೀತಿಯಾಗಿ 5 ಅಂಕಿಯ ಸಂಖ್ಯೆಗಳ ಸಂಕಲನ ಮಾಡುವಾಗ ಮೊದಲು ಯಾವ ಸ್ಥಾನದ ಅಂಕಿಗಳನ್ನ ಕೂಡಬೇಕು ಅಂತಕ್ಕಂಥದ್ದು. ಉದಾಹರಣೆಗೆ 3 1 ಅಂತ ತಗೊಂಡಾಗ ಮೊದಲು ನಾವು ಯಾವ ಕಡೆಯಿಂದ ಸಂಕಲನ ಮಾಡ್ತೀವಿ ಅಂದ್ರೆ ಬಲತುದಿಯಿಂದ ಅಂದ್ರೆ ಬಿಡಿಯಿಂದ ಆರಂಭಿಸ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಬಿಡಿಯಿಂದ ಅಂತಕ್ಕಂಥದ್ದು. 5 ಅಂಕಿಯ ಸಂಕಲನ ಮಾಡುವಾಗ ಮೊದಲು ಯಾವ ಸ್ಥಾನದಿಂದ ಅಂಕಿಗಳನ್ನ ಕೂಡಬೇಕು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಿಡಿ ಸ್ಥಾನದಿಂದ. ಅಂದ್ರೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸಂಕಲನವನ್ನ ಯಾವಾಗಲೂ ಬಲತುದಿಯಿಂದ ಅಂದ್ರೆ ಬಿಡಿ ಸ್ಥಾನದಿಂದ ಪ್ರಾರಂಭಿಸಬೇಕು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಂಕಲನದಲ್ಲಿ ಕೂಡಲ್ಪಡುವ ಸಂಖ್ಯೆಗಳನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಸಂಕಲನದಲ್ಲಿ ಕೂಡಲ್ಪಡುವ ಸಂಖ್ಯೆಗಳನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಕಲ್ಯ ಅಥವಾ ಸಂಕಲಕ ಅಂತೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್, ದಶಕವಿಲ್ಲದ ಸಂಕಲನ ಎಡಿಷನ್ ವಿತೌಟ್ ಕ್ಯಾರಿ ಅಂತೇಳಿ ನಾವು ನೋಡ್ತೀವಿ. ದಶಕ ಅಥವಾ ಕೈಲ ಇಲ್ಲದ ಸಂಕಲನ ಅಂತೇಳಿ ನಾವು ನೋಡೋದಾದ್ರೆ ಇಲ್ಲಿ ನಾವು ನೋಡ್ತೀವಿ 4 5 2 3 7 ಅಂತೇಳಿ ನೋಡ್ತೀವಿ. ಅದೇ ರೀತಿಯಾಗಿ 3 1 2 1 0 ಅಂತೇಳಿ ನೋಡ್ತೀವಿ. ಇಲ್ಲಿ 7ಕ್ಕೆ 0ನ ಕೂಡಿದಾಗ ಎಷ್ಟು ಬರುತ್ತೆ? 7 ಬರುತ್ತೆ. 3ಕ್ಕೆ 1ನ ಕೂಡಿದಾಗ 4 ಬರುತ್ತೆ. 2ಕ್ಕೆ 2 ಕೂಡಿದಾಗ 4 ಬರುತ್ತೆ. 5ಕ್ಕೆ 1 ಕೂಡಿದಾಗ 6 ಬರುತ್ತೆ. 4ಕ್ಕೆ 3 ಕೂಡಿದಾಗ 7 ಬರುತ್ತೆ. ಹಾಗಾದ್ರೆ ಇಲ್ಲಿ ಯಾವುದಕ್ಕೆ ದಶಕ ಅಥವಾ ಕ್ಯಾರಿ ಬರುವುದಿಲ್ಲ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಈ ರೀತಿಯ ವಿಷಯಗಳ ಮೇಲೂ ಕೂಡ ಅಂದ್ರೆ ಇಲ್ಲಿ ದಶಕವಿಲ್ಲದ ಅಂಕಿ ಯಾವುದು ಅಂತೇಳಿ ಗುರುತಿಸ್ತಕ್ಕಂಥ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ. ಹಾಗಾಗಿ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತೀವಿ, ದಶಕಗಳೊಂದಿಗೆ ಸಂಕಲನ ಅಂತ ಹೇಳಿ ಕಾನ್ಸೆಪ್ಟು. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ 3 8 7 6 5 ಅದೇ ರೀತಿಯಾಗಿ 2 5 9 7 8 ಅಂತ ಹೇಳಿ ನೋಡ್ತೀವಿ. ಇಲ್ಲಿ 5 8 ಕೂಡಿದಾಗ ಎಷ್ಟಾಗುತ್ತದೆ ಅಂದ್ರೆ 13 ಆಗ್ತಕ್ಕಂಥದ್ದು ನೋಡ್ತೀವಿ. 13 ಇಲ್ಲಿ ಕ್ಯಾರಿ ಒಂದು ಬರ್ತಕ್ಕಂಥ ನೋಡ್ತೀವಿ. ಈ ರೀತಿ ಕ್ಯಾರಿ ಬರುವ ಇದ್ರ ಮೇಲೆಯೂ ಕೂಡ ಸಂಖ್ಯೆಗಳನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲ ನೋಡ್ತೀವಿ. 5 + 8 ಎಷ್ಟಾಗ್ತದೆ ಅಂದ್ರೆ 13 3. ಅದೇ ರೀತಿಯಾಗಿ ಮುಂದೆ 1ನ್ನ ಸೇರಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ 1 ಸೇರಿಸಿದಾಗ 8 + 1 ಎಷ್ಟಾಗ್ತದೆ ಅಂದ್ರೆ 9. 9 + 6 ಎಷ್ಟಾಗ್ತದೆ ಅಂದ್ರೆ 15. ಈ ರೀತಿಯಾಗಿ ಬರೆದಾಗ ಉತ್ತರ ಎಷ್ಟು ಬರ್ತಕ್ಕಂತಂದ್ರ 6 4 7 5 3 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ಈ ಒಂದು ಪ್ರಶ್ನೆಗಳು ಹೇಗೆ ತೆಗಿತಾರ ಅಂತ ಹೇಳಿ ಗೊತ್ತಿರ್ಬೋದಿಲ್ಲ. ಆದ್ರೆ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ದಶಕದೊಂದಿಗೆ ಸಂಕಲನ ಅಂದಾಗ ಕ್ಯಾರಿ ಬರ್ತಕ್ಕಂಥದ್ದು ಸಂಖ್ಯೆಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್, ಹೇಳಿಕೆ ಸಮಸ್ಯೆಗಳು. ಈ ಚಾಪ್ಟರ್ ಇಂದ ನಾನು ಕೇವಲ ಇಲ್ಲಿ ಒಂದೇ ಸಮಸ್ಯೆಯನ್ನು ಆಯ್ಕೆಯನ್ನ ಮಾಡಿಕೊಂಡಿದ್ದೀನಿ. ಪ್ರಶ್ನೆ ನೋಡ್ತೀವಿ, ಅರಣ್ಯದಲ್ಲಿ 26,759 ಸಸಿಗಳಿವೆ. ವನ ಮಹೋತ್ಸವದಲ್ಲಿ 13,842 ಸಸಿಗಳನ್ನು ನೆಟ್ಟರೆ ಒಟ್ಟು ಸಸಿಗಳು ಎಷ್ಟು ಅಂತಕ್ಕಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವೆರಡನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ಅಂದ್ರೆ ಉತ್ತರ 40601 ಬರ್ತಕ್ಕಂಥದ್ದು
ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಅದೇ ರೀತಿಯಾಗಿ ನೆಕ್ಸ್ಟು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಗೆ 1 ಕೂಡಿದರೆ ಬರುವ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಕ್ಕಂಥದ್ದು. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬಂದ್ಬಿಟ್ಟು 9,999. ಈ ಒಂದು ಸಂಖ್ಯೆಗೆ 1 ಕೂಡಿಸಿದಾಗ ಎಷ್ಟಾಗ್ತದೆ ಅಂದ್ರೆ 10,000 ಆಗ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು 10,000 ಏನದಂದ್ರೆ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ 10,000 ಬರ್ತಕ್ಕಂಥದ್ದು. ಹಾಗಾದ್ರೆ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ಗೊತ್ತಿರಬೇಕು. 9999 ಅಂತೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳ ಮೇಲೆ ಕೂಡ ಯಾವುದು ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಅಂತೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಕೂಡಬೇಕಾದರೆ 2 ಸಂಖ್ಯೆಗಳಲ್ಲಿ ಒಂದು 0 ಆಗಿದ್ರೆ ಮೊತ್ತವು ಏನಾಗಿರುತ್ತದೆ ಅಂತಕ್ಕಂಥದ್ದು. ಸಂಕಲನ ಮಾಡುವಾಗ ಕೂಡಿಸುವಾಗ ಒಂದು ಸಂಖ್ಯೆ ಅದೇ ರೀತಿಯಾಗಿ ಕೂಡಿಸಿದಾಗ ಆ ಸಂಖ್ಯೆಯ ಜೊತೆ ಇನ್ನೊಂದು 0 ಆಗಿದ್ರೆ ಮೊತ್ತವು ಏನಾಗಿರುತ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ 0 ಆಗಿರ್ತದೋ ಅದೇ ಸಂಖ್ಯೆ ಆಗಿರ್ತದೋ 1 ಆಗಿರ್ತದೋ ಬದಲಾಗುತ್ತದೋ ಅಂತಕ್ಕಂಥದ್ದು. ಹಾಗಾದ್ರೆ ಉದಾಹರಣೆಗೆ 8 + 0 ಅಂತ ತಗೊಂಡಾಗ ಅದೇ ರೀತಿಯಾಗಿ 6 + 0 ತಗೊಂಡಾಗ ಇಲ್ಲಿ ಏನಾಗಿರ್ತದ ಅದೇ ಸಂಖ್ಯೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 0 1 ತಗೊಂಡಾಗ ಒಂದೇ ಆಗಿರ್ತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಅದೇ ಸಂಖ್ಯೆ ಆಗಿರ್ತಕ್ಕಂಥದ್ದು. 0 7 ತಗೊಂಡಾಗ ಅದೇ ಸಂಖ್ಯೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟು ಇಲ್ಲ ನೋಡ್ತೀವಿ 0ನ ಯಾವುದಕ್ಕೂ ಸೇರಿದರೂ ಕೂಡ ಸಂಖ್ಯೆಯ ಮೌಲ್ಯ ಏನಾಗಿರ್ತದೆ ಅಂದ್ರೆ ಬದಲಾಗುವುದಿಲ್ಲ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸಂಕಲನ ಮಾಡಿದಾಗ ಇದನ್ನ ಸಂಕಲನದ 0ಯ ಗುಣ ಅಂತೇಳಿ ಕರೀತಕ್ಕಂಥದ್ದು. 5 ಅಂಕಿಯ ಸಂಖ್ಯೆಗಳ ಸಂಕಲನ 5 ಅಂಕಿಯ ಸಂಖ್ಯೆಗಳ ಸಂಕಲನದಲ್ಲಿ ಗರಿಷ್ಠ ಎಷ್ಟು ದಶಕಗಳು ಮುಂದಿನ ಸ್ಥಾನಕ್ಕೆ ಹೋಗಬಹುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಇಲ್ಲಿ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನಾವು ನೋಡ್ತೀವಿ 9 2 ಎಷ್ಟಾಗ್ತದ 11. ಇಲ್ಲಿ ಒಂದು ಕ್ಯಾರಿ ಹೋಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಪುನಃ ಇಲ್ಲಿ ಕ್ಯಾರಿಯನ್ನ ಹೋಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ 5 ಸಂಖ್ಯೆಯನ್ನ ತೆಗೆದುಕೊಂಡಾಗ ಎಷ್ಟು ಕ್ಯಾರಿಗಳು ಹೋಗ್ತಾವಂದ್ರ ಗರಿಷ್ಠ ಬಾರಿ ಎಷ್ಟು ಅಂದ್ರೆ 4 ಬಾರಿ. ಸರಿಯಾದ ಉತ್ತರ 4 ಬಾರಿ.